guys, welcome back to Manjula Sanjay YouTube channel. ಇಂದು ಗೌರಿ ಹಬ್ಬದ ದಿನ ವಿಶೇಷವಾಗಿ ಪುಟ್ಟದಾಗಿ ರಂಗೋಲಿ ಬಿಟ್ಟಿದ್ದೀನಿ. ಸೊ ಕಲರಿಂಗ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಮಳೆ ಬರೋಂಗಿದೆ. ಗೌರಿ ಹಬ್ಬದ ದಿನ ಸಾಮಾನ್ಯವಾಗಿ ಮಳೆ ಬಂದೇ ಬರುತ್ತೆ, ಹಾಗಾಗಿ ಕಲರಿಂಗ್ ಬೇಡ ಅಂಥೇಳಿ ರಂಗೋಲಿನೇ ಬಿಟ್ಟೆ. ಸೊ 2 ಬಾಗಿಲಿದೆ, ಮುಂದ್ಗಡೆ ಒಂದು ಹಿಂದ್ಗಡೆ ಬಾಗಿಲು, 2 ಬಾಗಿಲಿಗೂ ನೀಟಾಗಿ ಚಿಕ್ಕದಾಗಿ ರಂಗೋಲಿನ ಬಿಟ್ಟೆ. ಸೊ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಸೊ ಮೇಲ್ಗಡೆ ಫಸ್ಟ್ ಮನೆ ಮೇಲ್ಗಡೆ ಇರೋದಿದು ಪೂರ್ತಿ ಹೂ ಗಿಡಗಳು ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ನಾನು ನೋಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಎಲ್ಲ ಥರ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ. ದಾಸವಾಳ, ಸ್ಪೆಟ್ಟಿಕ, ಸೂಜ್ಮಲ್ಲಿಗೆ, ಸುಗಂಧರಾಜ, ದಾಸವಾಳನೇ ಒಂದು 4-5 ಥರ ಇದೆ. ಮತ್ತು ರೋಸ್ಗಳಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ಸೊ ಒಂದೆರಡು ವೀಳ್ಯದೆಲೆ ಕಿತ್ಕೋಬೇಕಿತ್ತು ಅಂತೇಳಿ ಮೇಲೋಗಿ ಕಿತ್ಕೊಂಬಂದಿಟ್ಟು ನಾನು ರೆಡಿ ಆಗೋಣ ಫಟಾಫಟ್ ಅಂತೇಳಿ ಸ್ನಾನ ಮಾಡಿಕೊಂಡು ರೆಡಿ ಆದೆ. ಫಸ್ಟು ದೇವ್ರ ಪೂಜೆ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ದೇವರ ಅಲಂಕಾರ ಎಲ್ಲ ಮಾಡಿ ಸಿಂಪಲ್ ಪೂಜೆ ಆಯಿತು. ಸೊ ನಮ್ಮ ಮನೆಯಲ್ಲಿ ದೇವ್ರ ಮನೆ ಏನು ಸಪ್ರೇಟ್ ಇಲ್ಲ, ಅಡುಗೆ ಮನೆಯಲ್ಲೇ ಅಟ್ಯಾಚ್ಡ್ ಆಗಿರೋದು. ಸೊ ಹಾಗಾಗಿ ಅಲ್ಲೇ ಸಿಂಪಲ್ಲಾಗಿ ಮಾಡಿರೋ ಪೂಜೆ ಇದು. 5 ಥರ ಹಣ್ಣಿಟ್ಟು ತುಪ್ಪದ ದೀಪ, ಎಣ್ಣೆ ದೀಪ 2 ಕೂಡ ಹಚ್ಚಿ ತುಂಬ ಚೆನ್ನಾಗಿ ಪೂಜೆ ಆಯಿತು. ಪೂಜೆ ಆದಮೇಲೆ ಇನ್ನು ತಿಂಡಿಗೆ ಅಂತೇಳಿ ದೋಸೆ ಬರೀ ದೋಸೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂತೇಳಿ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಚಟ್ನಿ ರುಬ್ಕೊಟ್ಟಿರೋದು. ತುಂಬ ಚೆನ್ನಾಗಾಗಿತ್ತು ದೋಸೆ. ಎಲ್ಲರೂ ತಿಂದ್ಕೊಂಡು ಇನ್ನು ದೇವಸ್ಥಾನಕ್ಕೆ ರೆಡಿ ಆಗೋಣ ಅಂತೇಳಿ ನಾನು ರೆಡಿ ಆದೆ. ನನ್ನ ಮಗಳು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಗೌರಿ ದಾರ ಕಟ್ಸ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ಲು. ಏನು ನಾನು ಆರಾಮಾಗಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ಇನ್ನಿದು ನಮ್ಮ ಅಜ್ಜಿ ಮನೇಲಿ ಮಾಡಿರುವಂತಹ ಪೂಜೆ, ಸಿಂಪಲ್ ಪೂಜೆ. ಮಧ್ಯಾಹ್ನ ಅಲ್ಲೇ ಆರಾಮಾಗಿ ಒಬ್ಬಟ್ಟು ಊಟ ಮುಗಿಸ್ಕೊಂಡು ಮನೇಲಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆರಾಮಾಗಿ ಮಲ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡೆ. ಇನ್ನು ನಾಳೆ ಬಂದು ಗಣೇಶ ಹಬ್ಬಕ್ಕೆ ಕಂಟಿನ್ಯೂ ವ್ಲಾಗ್ ಹಾಗೆ ಮಾಡ್ತಾಯಿದ್ದೀನಿ. ಸೊ ಗಣೇಶ ಹಬ್ಬ ಆದ್ದರಿಂದ ಗಣೇಶ ರಂಗೋಲಿ ಬೇಡೋಣ ಅಂತೇಳಿ ಬೆಳಿಗ್ಗೆ ಬೇಗ ಎದ್ದು ಪೂರ್ತಿ ಬಾಗಿಲೆಲ್ಲ ತೊಳೆದು ಗಣೇಶಂದು ರಂಗೋಲಿ ಬಿಟ್ಟೆ. ತುಂಬಾ ಚೆನ್ನಾಗಿ ಬಂತು ಡಿಫ್ರೆಂಟಾಗಿ. ಇನ್ನು ನಾನು ಬೇಗ ರೆಡಿಯಾಗಿ ಸೊ ಇವತ್ತು ಗಾಡಿ ಡೆಲಿವರಿ ತೊಗೋಬೇಕಿತ್ತು. ನಂದು 2 ವೀಲರು ಜುಪಿಟರು. ಸೊ ಹಾಗಾಗಿ ಬೇಗ ರೆಡಿಯಾಗಿ ನಾನು, ನನ್ನ ಮಗಳು, ನಮ್ಮ ಮನೆಯವರು ಎಲ್ಲರೂ ಶೋರೂಮಿಗೆ ಬಂದ್ವಿ. ಇದು ಬಂದು ಹುಣಸೂರು ಮೇನ್ ರೋಡಲ್ಲಿರುವಂತಹ TVS ಶೋರೂಮು. ಹೊಸ ಗಾಡಿ ಜುಪಿಟರ್. ಸೊ ಫಸ್ಟು ಮನೆಯವರೇ ರೈಡ್ ಮಾಡ್ತಿದ್ದಾರೆ. ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂತೇಳಿ. ಕಲರ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು ಅಲ್ಲಿಂದ ಡೈರೆಕ್ಟಾಗಿ ಅವರು ಆ ಗಾಡಿ ತೊಗೊಂಡು ನನ್ನ ಮಗಳು ಮತ್ತು ನಮ್ಮ ಮನೆಯವರು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದರು. ಇದು ನಮ್ಮ ಮನೆ ಎದುರುಗಡೆ ಇರುವಂತಹ ಗಣೇಶ ಟೆಂಪಲ್ಲು. ಸೊ ಅಲ್ಲೇ ಪೂಜೆ ಮಾಡಿಸೋಣ ಅಂಥೇಳಿ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಒಂದು ಐಟಮ್ಸ್ಗಳನ್ನ ನಾನು ಬರಬೇಕಾದ್ರೆ ತೊಗೊಬಂದೆ. ಇವರು ಈ ಗಾಡೀಲಿ ಬಂದರು, ನಾನು ಇನ್ನೊಂದು ಹಳೆ ಗಾಡಿ ಆ್ಯಕ್ಟಿವೇದಲ್ಲಿ ಬಂದೆ. ಬರಬೇಕಾದ್ರೆ ಎಲ್ಲ ಸೊ ಈ ಪೂಜೆಗೆ ಸಾಮಾನುಗಳೆಲ್ಲ ತಂದು ಇಟ್ಟೆ. ಇನ್ನು ಹೂವು ಮನೇಲೇ ಇತ್ತು, ಮನೇಲೇ ತಂದು ಇಟ್ಟಿದ್ದೆ, ಅದನ್ನೇ ಕಟ್ಟಿಟ್ಟಿದ್ದೆ. ಇನ್ನು ಮೆಣಸಿನ್ಕಾಯಿ, ನಿಂಬೆಹಣ್ಣು ಅಂತೂ ಕಡ್ಡಾಯ. ಸೊ ನಿಂಬೆಹಣ್ಣು, ಮೆಣಸಿನ್ಕಾಯಿ 2 ಪೋಣಿಸಿ ಇಟ್ಟಿದ್ದೆ. ಇನ್ನು ನಿಂಬೆಹಣ್ಣು ಎಲ್ಲ ಅಂಗಡಿಯಲ್ಲಿ ತಂದು ಇಟ್ವಿ. ಸೊ ಇವತ್ತು ಗಣೇಶ ಹಬ್ಬದ ದಿನ ಹೊಸ ಗಾಡಿ ಬಂದಿದೆ. ಎಲ್ರಿಗೂ ತುಂಬ ಖುಷಿಯಾಗ್ತಿದೆ. ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಗಣೇಶ ಟೆಂಪಲಲ್ಲೇ ಪೂಜೆ ಮಾಡಿಸ್ಬೇಕು ಅಂತ ಇಲ್ಲಿಗೆ ತೊಗೊಂಡು ಬಂದ್ವಿ. ಪುರೋಹಿತರು ತುಂಬ ಬ್ಯುಸಿ ಇದ್ದರು, ಆದರೂ ಕೂಡ ನಮಗೆ ಬಂದು ಕೇಳಿದ್ವಲ್ಲ ಅಂಥೇಳಿ ಪೂಜೆಗೆ ಅಂತೇಳಿ ಬಂದರು. ಇವತ್ತು ಶೋರೂಮಲ್ಲಿ ನಾನು ನೋಡಿದಾಗೆ ಒಂದು 4-5 ಗಾಡಿ ಇದೇ ಥರ ಡೆಲಿವರಿ ತೊಗೊಂಡ್ರು. ಯಾಕೆಂದರೆ ಎಲ್ಲರೂ ಹಬ್ಬ ಇವತ್ತೇ ತೊಗೋಬೇಕು ಅಂತ ಕಾಯ್ತಾಯಿದ್ರು. ಸೊ ಗಾಡಿ ಡೆಲಿವರಿ ಕೊಡೋದಕ್ಕೆ ಅಂತಲೇ ಇವರು 1 ಅವರ್ ಶೋರೂಮ್ ಓಪನ್ ಮಾಡಿದ್ರಂತೆ. ಯಾರೂ ಇರಲಿಲ್ಲ, ಜಸ್ಟು ಯಾರೆಲ್ಲ ಗಾಡಿ ಡೆಲಿವರಿ ತೊಗೋತಿದ್ರು ಅವ್ರು ಮಾತ್ರ ಬಂದು ಆಯಾ ಟೈಮಿಂಗ್ಸ್ ಕೊಟ್ಟಿದ್ರು, ಆಯಾ ಟೈಮಿಂಗ್ಸಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಸೊ ಗಣೇಶ ಹಬ್ಬದ ದಿನ ಫೈನಲಿ ಹೊಸ ಗಾಡಿ ಮನೆಗೆ ಬಂತು. ತುಂಬ ಖುಷಿ ಆಯಿತು. ಸೊ ನನ್ನ ಮಗಳು, ನಮ್ಮ ಮನೆಯವರಂತೂ ತುಂಬ ಖುಷಿಪಟ್ಟರು. ಇನ್ನು ನನ್ನ ಮಗಳು ಫಸ್ಟ್ ನಾನು ರೈಡ್ ಮಾಡ್ತೀನಿ ಅಂತ ಹೇಳಿ ಅವಳು ಹೋದ್ಲು. ಸರಿನೇನು, ಅವಳು ಗಾಡಿ ತೊಗೊಂಡು ಮನೆ ಮುಂದಕ್ಕೆ ಹೋಗಿರ್ತಾಳೆ. ಇನ್ನು ನಾನು ಒಂದು ರೌಂಡು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಮೇಲೆ ಮನೆಗೆ ಹೋಗಿ ಒಂದು ಐಟಮ್ಸು, ಕೆಲವೊಂದು ಸಾಮಾನೆಲ್ಲ ತೊಗೊಂಡು ಊರಿಗೆ ಹೋಗಬೇಕಿತ್ತು. ಯಾಕೆಂದರೆ ಊರಲ್ಲಿ ಇವತ್ತು ನಮ್ಮ ತಂದೆಗೆ ಮತ್ತು ಅಜ್ಜಿ ತಾತಂಗೆ ಹೆಡೆ ಹಾಕ್ತಾರೆ. ಸೊ ಹಾಗಾಗಿ ದೇವ್ರ ದರ್ಶನ ಆಯಿತು ತುಂಬ ಚೆನ್ನಾಗಿ. ಗಣೇಶ ಮತ್ತು ಸುಬ್ರಹ್ಮಣ್ಯ 2 ದೇವರು ಇಲ್ಲಿದೆ. ಸೊ ಗಣೇಶನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಸೊ ಗಣೇಶ ಅಂದರೆ ನಮಗೆ ಇನ್ನೂ ನೆನಪು ಏನು ಅಂದರೆ
ಸೊ ಪುಟ್ಟ ಗಣೇಶ. ಸೊ ಗಣೇಶ ದೊಡ್ಡವರಾಗಿದ್ದಾರೆ ಅನ್ನೋದು ಮೈಂಡ್ಸೆಟ್ಟಲ್ಲೇ ಇಲ್ಲ. ಗಣೇಶ ಅಂದರು ಇನ್ನು ಪುಟ್ಟ ಗಣೇಶ ಅನ್ನೋದೇ ನೆನಪಾಗುತ್ತೆ. ಜೊತೆಗೆ ಸುಬ್ರಹ್ಮಣ್ಯ, ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಗಣೇಶ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಂಗಳಾರತಿ ತೊಗೊಂಡು ಇನ್ನು ಅಲ್ಲಿಂದ ಹೊರಡೋಣ ಅಂಥೇಳಿ ಹೊರಟೆ. ಪಕ್ಕದಲ್ಲೇ ಹುತ್ತ ಕೂಡ ಇದೆ ಇಲ್ಲಿ. ಸೊ ಹಾಲೆಲ್ಲ ಇರೋರು ನೋಡಿ, ಪೂಜೆ ಮಾಡೋರೆಲ್ಲ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಇನ್ನು ನಾನು ನನ್ನ ಮಗಳು ರೆಡಿಯಾಗಿ ಆರಾಮಾಗಿ ಊರಿಗೆ ಹೋಗಬೇಕಿತ್ತು. ಸೊ ಊರಿಗೆ ಹೋಗೋಣ ಅಂಥೇಳಿ ಹೊರಟ್ವಿ. ಸೊ ಹೊರಡೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿಲು ಅಂತ ಅನ್ನಿಸ್ತು. ನಾನು ಯಾವುದಕ್ಕೂ ಇರಲಿ ಅಂತೇಳಿ ಜರ್ಕಿನ್ ತೊಗೊಳ್ಳೋಣ ಅಂತೇಳಿ ಜರ್ಕಿನ್ ತೊಗೊಂಡೆ. ಬರ್ತಾ ಯಾಕೋ ಪೂರ್ತಿ ಮೋಡ ಎಲ್ಲ ಮುಚ್ಕೊಂಡಂಗಾಯಿತು. ಅಂದರೆ ಮಳೆ ಬರೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾಯಿತ್ತು. ನೋಡೋಣ ಅಂಥೇಳಿ ಹೊರಟೆ. ಹೊಸ ಗಾಡಿ, ಫಸ್ಟ್ ಡೇ, ಹಬ್ಬದ ದಿನ ಪೂರ್ತಿ ರೌಂಡ್ಸ್ ಹೊಡಿತಾ ಇರೋದು. ಇವತ್ತು ಹಬ್ಬ ಆದ್ದರಿಂದ ರೋಡಲ್ಲಿ ಅಷ್ಟು ಜನ ಏನಿಲ್ಲ. ಮಾರ್ಕೆಟಲ್ಲಿ, ಇಲ್ಲಿ ಬಸ್ ಸ್ಟಾಪಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ. ಸ್ವಲ್ಪ ಏನು ತುಂಬಾ ಕಡಿಮೆ ಇದ್ದಾರೆ, ಅಷ್ಟು ಜನನೇ ಇಲ್ಲ. ಸೊ ಈ ಥರ ಇದರಲ್ಲಿ ವೆಹಿಕಲ್ ಓಡ್ಸೋಕ್ಕಂತೂ ತುಂಬಾ ಈಸಿ. ಇನ್ನು ಬಸ್ಗಳಂತೂ ಕಾಮನ್ನು ಇದ್ದೇ ಇರುತ್ತೆ. ಇನ್ನು ಇದು ಬಂದು ಊರಿಗೆ ಹೋಗೋ ರೋಡು. ಹೋಗ್ತಾ ಮೋಡ ಮುಚ್ಕೊಂಡಂಗಾಯಿತು. ಸೊ ಮಳೆ ಹನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗು ಸ್ವಲ್ಪ ಸಣ್ಣ ಹನಿ, ಬರ್ತಾ ಸ್ವಲ್ಪ ಅದೇ ಫೋರ್ಸ್ ಆಯಿತು. ಸೊ ಹಬ್ಬದಲ್ಲಿ ಮಳೆ ಅಂತೂ ಕಾಮನ್ನು ಬರಲೇಬೇಕು. ಬಟ್ ಇಷ್ಟೊಂದು ಬೇಗ ಇಷ್ಟು ಜೋರಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೋಗ್ತಾ ಸ್ವಲ್ಪ ಜೋರೇ ಆಗೋಯಿತು. ಇನ್ನೇನು ಆಗಲ್ಲ, ಹೇಗಿದ್ರು ಜರ್ಕಿನ್ ತೊಗೊಂಡಿದ್ದೆ. ಸೊ ಜರ್ಕಿನ್ ಹಾಕ್ಕೊಂಡು ಸೊ ನಿಲ್ಲಿಸೋದೇ ಬೇಡ ಅಂಥೇಳಿ ಸೊ ಹಾಗೆ ಮೂವ್ ಆದ್ವಿ. ಸುಮಾರು ದೂರ ಮಳೆ ಬರ್ತಾನೆ ಇತ್ತು. ಇದು ನಂಜನಗೂಡಿಗೆ ಹೋಗೋ ರೋಡು. ಸ್ವಲ್ಪ ಇಲ್ಲಂತೂ ಜನಗಳು ಜಾಸ್ತಿ ಇದ್ದರು. ಇನ್ನು ಇದು ಊರು ರೋಡು. ಬರ್ತಾ ನೋಡಿ ಇಲ್ಲೂ ಸ್ವಲ್ಪ ಜಾಸ್ತಿ ಇದೆ. ಅದು ಹನಿ, ಸಣ್ಣ ಹನಿನೇ, ಬಟ್ ಹೋಗ್ತಾ ಏನು ಅನ್ನಿಸುತ್ತೆ, ತುಂಬ ಜೋರು ಅಂತ ಅನ್ನಿಸುತ್ತೆ. ಇದು ಮನೆ ಹತ್ರ ಬರ್ತಿದ್ದಂಗೆ ಸ್ವಲ್ಪ ಕಡಿಮೆ ಆಯಿತು. ಸೊ ಪೂರ್ತಿಲೆಲ್ಲ ಗಣೇಶ ಕೂರಿಸೋದಕ್ಕೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಆಲ್ರೆಡಿ ಗಣೇಶ ಕೂರಿಸೋರು ಕೂಡ ಕೂರಿಸಿದ್ದಾರೆ. ಸೊ ಗಣೇಶ ನೋಡಬೇಕಿತ್ತು, ಬಟ್ ಫಸ್ಟು ಇಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ. ಆಲ್ರೆಡಿ ತುಂಬ ಲೇಟಾಗಿದೆ ನಾನು ಬಂದಿರೋದೇ. ಹಾಗಾಗಿ ಫಸ್ಟು ಪೂಜೆ ಮುಗಿಸಿ ಎಲ್ಲ ತಿಂಡಿ ಮಾಡೋರಿಗೆಲ್ಲ ತಿಂಡಿ ಹಾಕ್ಕೊಟ್ಟು, ತಿಂಡಿ ಎಲ್ಲ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ನೋಡಿ ಇನ್ನೂ ಮಳೆ ಅದು ಸಣ್ಣ ಹನಿ ಬರ್ತಾನೇ ಇದೆ. ಗೌರಿ ಹಬ್ಬದ ದಿನ, ಗಣೇಶ ಹಬ್ಬದ ದಿನ ಮಳೆ ಕಾಂಬನ್ನು, ಬಟ್ ಈ ಸಲ ತುಂಬ ಜೋರಾಗಿ ಬಂತು. ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಎಡೆ ಏನಿದೆ, ವೆಜ್ಜು ಪೂರ್ತಿ ಎಲ್ಲ ವೆಜ್ಜೇನೆ. ಏನೆಲ್ಲ ಮೆಣಸು ಅದನ್ನೆಲ್ಲ ಇಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ನುಗ್ಗೆಕಾಯಿ ಸಾರು, ಬಾತು, ಪಲ್ಯ, ಕೋಸಂಬರಿ, ಮೊಸರು ಬಜ್ಜಿ, ಹಾಲು ಖೀರು, ಒಬ್ಬಟ್ಟು, ವಡೆ, ಹಣ್ಣುಗಳು, ಕಡಲೆಪುರಿ, ಖಾರ. ದೇವ್ರ ಫೋಟೋಗೆ ಹೊಸ ಬಟ್ಟೆ, ಶರ್ಟು, ಪ್ಯಾಂಟು, ಸೀರೆ, ಬಳೆ, ಇದ್ರ ಸ್ವಲ್ಪ ದುಡ್ಡು. ಫೈನಲಿ ಇಷ್ಟು ಅಲಂಕಾರ ಆಗಿದೆ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಇನ್ನು ನಂದು ಪೂಜೆ ಆದಮೇಲೆ ಎಲ್ಲರೂ ಫಸ್ಟು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ರು. ಗಂಧಕಡ್ಡಿ ಹಚ್ಚಿದ್ರು. ಗಂಧಕಡ್ಡಿ ಆದಮೇಲೆ ಕರ್ಪೂರ, ಕುಂಕುಮ ಹಚ್ಕೊಂಬಾರ. ಸೊ ಇದು ಆಲ್ರೆಡಿ ನನಗೆ ಗೊತ್ತಿರೋಂಗೆ 20ನೇ ವರ್ಷದ್ದು ಈ ಒಂದು ಪೂಜೆ. ಆ್ಯಕ್ಚುಲಿ ಈ ಮನೆ ಥರದಲ್ಲಿ ಯಾವುದೇ ರೀತಿಯ ಈ ಪಕ್ಷ ಆಗಿರ್ಬೋದು, ಮಕ್ಕೆ ಹಬ್ಬಗಳಾಗಿರ್ಬೋದು, ಈ ಥರ ಹಬ್ಬಗಳು ಯಾವುದೂ ಮಾಡಲ್ಲ. ಆ್ಯಕ್ಚುಲಿ ಗೌರಿ ಗಣೇಶದಲ್ಲೂ ಈ ಥರ ಎಡೆ ಇಕ್ಕಂಗಿಲ್ಲ, ಇವರು ಮಾಡೋಂಗಿಲ್ಲ. ಏಕೆಂದರೆ ಇವರು ದೇವರ ಗುಡ್ಡಪ್ಪ ಫ್ಯಾಮಿಲಿ ಅಂತೇಳಿ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಇದ್ದಾಗಲೇ ಅವರ ತಂದೆ ತಾಯಿಗೆ ಈ ಥರ ಪೂಜೆಯನ್ನು ಮಾಡ್ತಾಯಿದ್ರು. ಫಸ್ಟು ತೀರೋಗಿದ್ದು ನಮ್ಮ ಅಜ್ಜಿ. ಅವ್ರಿಗೆ ಮುತ್ತೈದೆ ಪೂಜೆ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೇಲಿ ಯಾವಾಗಲೂ ಗಣೇಶ ಹಬ್ಬದ ದಿನ ಈ ಪೂಜೆನ ಮಾಡೋದು. ಸೊ ಅದಾದಮೇಲೆ ತಾತ ಮತ್ತು ನಮ್ಮ ತಂದೆ, ಸೊ ಈ ಥರ ಎಲ್ಲರಿಗೂ ಸೇರಿ ಅಮ್ಮ ಪೂಜೆ ಮಾಡ್ತಾಯಿದ್ರು. ಬೇರೆ ಯಾರು ಅಣ್ಣ ತಮ್ಮದ್ರು ಮಾಡ್ತಿರ್ಲಿಲ್ಲ. ಆಮೇಲೆ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಈಗ ಅವರೆಲ್ಲರೂ ಗೌರಿ ಹಬ್ಬದ ದಿನ ಮಾಡ್ತಾರೆ. ಸೊ ನಮ್ಮ ಮನೇಲಿ ಗಣೇಶ ಹಬ್ಬದ ದಿನ, ಗೌರಿ ಹಬ್ಬದ ದಿನ ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ. ಗಣೇಶ ಹಬ್ಬದ ದಿನ ಅವರೆಲ್ಲರೂ ಇಲ್ಲಿಗೆ ಬರ್ತಾರೆ. ಸೊ ಎಲ್ಲರೂ ಈಗ ಅಮ್ಮ ಊರಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವರ ಅಣ್ಣ ತಮ್ಮಂದಿರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಪೂಜೆಗೆ ಬಂದಿದ್ದಾರೆ. ಸಿಂಪಲ್ ಪೂಜೆನೇ, ತುಂಬ ಏನು ಗ್ರ್ಯಾಂಡ್ ಅಂತೇನಿಲ್ಲ. ಯೂಶ್ವಲಿ ಮೊದಲೆಲ್ಲ ಆದರೆ ಚಕ್ಲಿ, ನಿಪ್ಪಿಟ್ಟು, ಕಜ್ಜಿಕಾಯಿ, ಪೂರಿ, ಕಜ್ಜಾಯ, ಲೈಕ್ ಈ ಥರ ಕೆಲವು ತಿಂಡಿಗಳು ಕೂಡ ನಾವು ಮನೇಲೇ ಮಾಡ್ತಿದ್ವಿ. ಲಾಸ್ಟ್ ಇಯರ್ ಕೂಡ ಮನೇಲೇ ಮಾಡಿದ್ವಿ. ಬಟ್ ಈ ಸಲ ಬೇಡ ಅಂಥೇಳಿ ಏನೂ ಮಾಡಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಮನೇಲಿ ಮಾಡಿರುವಂಥ ಅಡುಗೆ ಜೊತೆಗೆ ಕೆಲವೊಂದು ಸ್ವೀಟ್ಸು, ಕಡಲೆಪುರಿ ಖಾರ. ನಮ್ಮ ತಂದೆ ಕಡಲೆಪುರಿ ಖಾರ ತುಂಬ ಇಷ್ಟ ಇತ್ತು. ಸೊ ಹಾಗಾಗಿ ಅದಂತೂ ಮಿಸ್ ಮಾಡೋದೇ ಇಲ್ಲ.
ಮೊದಲಾದರೆ ಪ್ರತಿಯೊಂದು ಅವ್ರು ಏನು ಡ್ರಿಂಕ್ಸ್ ಮಾಡ್ತಿದ್ರು ಅದು, ಸೊ ಪ್ರತಿಯೊಂದನ್ನು ಕೂಡ ಇಡ್ತಾ ಇದ್ವಿ. ಬಟ್ ಇವಾಗ ಅದೆಲ್ಲ ಕಟ್ ಆಫ್ ಆಗಿದೆ. ಸೊ ಪೂಜೆ ಎಲ್ಲ ಮುಗೀತು. ಪೂಜೆ ಆದಮೇಲೆ ಮಕ್ಕಳೆಲ್ಲ ಅವ್ರಿಗೆ ಏನೇನು ಇಷ್ಟ ಆಯಿತು ಅದನ್ನೆಲ್ಲ ತೊಗೊಂಡ್ರು. ಇನ್ನು ತೊಗೊಂಡಾದ್ಮೇಲೆ ಎಲ್ರಿಗೂ ಬಾಳೆ ಎಲೆ ಊಟ, ಸೊ ತಿಂಡಿ ಪ್ಲಸ್ ಊಟ ಸೇರಿ ಒನ್ ಟೈಮ್ಗೆ ಮಾಡ್ತಾಯಿದ್ದಾರೆ. ಆಲ್ರೆಡಿ 12 ಗಂಟೆ ಆಗಿದೆ. ಇನ್ನಿಲ್ಲಿ ಬೋಂಡ, ವಡೆ, ತಣ್ಣಿಕಾಳು ವಡೆ, ಉದ್ದಿನ ಬೋಂಡ ಮಾತ್ರ ಸಖತ್ತಾಗಿದೆ. ಇನ್ನು ತರಕಾರಿ ಹಾಕಿ ಬಾತು, ಅದಕ್ಕೆ ಮೊಸರು ಬಜ್ಜಿ, ತರಕಾರಿ ಸಾರು, ಕೋಸಿನ ಪಲ್ಯ, ಹಾಲು ಖೀರು, ಕೋಸಂಬರಿ, ಬಿಸಿ ಬಿಸಿ ವಡೆ ಹಾಕ್ತಾಯಿದ್ದಾರೆ. ಇನ್ನು ಊಟ ಮಾಡಿಕೊಂಡು ನಾನು ಒಳ್ಳೆ ನಿದ್ದೆ ಮಾಡಿಕೊಂಡೆ. ಚೆನ್ನಾಗಿ ನಿದ್ದೆ ಬಂತು. ಜೊತೆಗೆ ಮಳೆ ಕೂಡ ಬರ್ತಾಯಿತ್ತು. ಹಾಗಾಗಿ ತಣ್ಣಗೆ ಆಗ್ತಾಯಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ಇನ್ನು ಹತ್ರ ಆಗಿದ್ದರೆ ಇನ್ನೂ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲೂ ಕೂಡ ನಾವು ಒಂದು ಮದುವೆ ರಿಸೆಪ್ಷನ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಹೊರಡೋಣ ಅಂತೇಳಿ ಬೇಗ ಅಲ್ಲಿಂದ ಬಂದೆ. ಇನ್ನು ಅಲ್ಲಿಂದ ಬಂದು ಇನ್ನು ಎಲ್ಲ ಪೂರ್ತಿ ಹಾಗೆ ಬಿಟ್ಟೋಗಿದ್ದೆ. ಇನ್ನು ಏಕೆಂದರೆ ಬೆಳಗ್ಗೆ ಶೋರೂಮ್ಗೆ ಹೋಗಬೇಕಿತ್ತು, ಶೋರೂಮಿಂದ ಊರಿಗೆ ಹೋಗಬೇಕಿತ್ತು ಅಂತೇಳಿ ಇವಾಗ ಅಲ್ಲಿಂದ ಬಂದಿದ್ದೆ. ಇಷ್ಟೊತ್ತಾಯಿತು. ಸೊ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫಸ್ಟು ದೀಪ ಹಚ್ಚೋಣ ಅಂತೇಳಿ ದೇವ್ರ ದೀಪ ಹಚ್ಚಿದ್ದು. ಇನ್ನು ಬೆಳಗ್ಗೆ ಮನೆಯಲ್ಲಿ ಮಾಡಿದಂತಹ ಉಸ್ಲಿ ಅಂದರೆ ಕಡಲೆಕಾಳು ಉಸ್ಲಿ, ಇಡ್ಲಿ, ಸಿಹಿ ಚಟ್ನಿ, ಖಾರ ಚಟ್ನಿ ಎಲ್ಲ ದೇವ್ರ ಪೂಜೆಗೆ ಇಟ್ಟಿದ್ವಿ. ಗರಕೆ ಅಂತೂ ಮಿಸ್ ಆಗೋಲ್ಲ. ದಾಸವಾಳ ಹೂವು ದೇವ್ರದ್ದು ಫೋಟೋಕ್ಕೆ ಮುಡಿಸಿದ್ದೀವಿ. ಇನ್ನು ಸಾಮಾನ್ಯವಾಗಿ ಗೌರಿ ಹಬ್ಬದ ದಿನ ಗೌರಿ ದಾರ ಕಟ್ತಾರೆ. ಬಟ್ ನಮ್ಮ ಮನೇಲಿ ಸ್ಪೆಷಲ್ ಗಣೇಶ ಹಬ್ಬದ ದಿನ ಗೌರಿ ದಾರ ಕಟ್ಟಿರೋದು. ಸೊ ಇನ್ನು ಮದುವೆಗೆ ಹೋಗಬೇಕಿತ್ತು ರಿಸೆಪ್ಷನ್ಗೆ ಅಂತೇಳಿ ರೆಡಿ ಆದೆ. ನಮ್ಮ ಮನೆಯಿಂದ ಚೌಟ್ರಿ ವಿನಾಯಕ ಕನ್ವೆನ್ಷನ್ ಹಾಲು ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಬಟ್ ಬೆಳಗ್ಗೆಯಿಂದ ಸುಮಾರು ಸಲ ಮಳೆ ಬಂದಿದೆ. ಹಾಗಾಗಿ ಬೇಡ ಅಂಥೇಳಿ ಆಟೋದಲ್ಲಿ ಹೋಗೋಣ ಅಂಥೇಳಿ ಸೊ ನಾನು, ನನ್ನ ಮಗಳು, ನಮ್ಮತ್ತೆ 3 ಜನ ಆಟೋದಲ್ಲಿ ಬಂದ್ವಿ. ಸೊ ಇಲ್ಲಂತೂ ಫುಲ್ಲು ರಶ್ ಇದೆ, ಮಳೆ ಬರೋ ಹಾಗೂ ಇದೆ. ವಿನಾಯಕ ಕನ್ವೆನ್ಷನ್ ಹಾಲು ತುಂಬಾ ಚೆನ್ನಾಗಿದೆ. ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಚೌಟ್ರಿಗೆ ಇದು ನಾನು 3ನೇ ಸಲ ಬರ್ತಾ ಇರೋದು. ಫಸ್ಟು ಓಪನಿಂಗ್ ದಿನ ಬಂದಿದ್ದೆ. ಸೊ ಅವಾಗ ನೋಡಿದ್ದು ಸಖತ್ತಾಗಿತ್ತು. ಅದಾದಮೇಲೆ ಕೆಲವೊಂದು ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದು ಇಷ್ಟ ಆಯಿತು. ಅದಾದಮೇಲೆ ನಮ್ಮ ಆಫೀಸರ್ದು ಒಂದು ಮದುವೆ ಇತ್ತು ಅಂತೇಳಿ ಬಂದಿದ್ದೆ. ಇದು 3ನೇ ಸಲ. ಸೊ ಒಳಗಡೆ ಬರ್ತಿದ್ದಂಗೆ ನಮಗೆ ನೋಡಿದ್ವಿ ಹೊರಗಡೆ ಇವರು ರಿಸೆಪ್ಷನ್ನ ಇಟ್ಕೊಂಡಿದ್ದಾರೆ. ಎಲ್ಲ ಅರೇಂಜ್ಮೆಂಟ್ ಹೊರಗಡೆ ಮಾಡಿದ್ದಾರೆ. ಮಳೆ ಗಿಳೆ ಬಂತು ಅಂದರೆ ಹೋಯಿತು. ಬಟ್ ನನಗೇನೋ ಮಳೆ ಬರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಮೋಡ ಎಲ್ಲ ಇದೆ. ಬೆಳಗ್ಗೆಯಿಂದ ಇದೇ ಥರ 3-4 ಸಲ ಮಳೆ ಬಂದು ನಿಂತಿದೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ. ಪಕ್ಕದಲ್ಲೇ ಆದ್ದರಿಂದ ಹತ್ರ ಇದೆ ಅಂಥೇಳಿ ಸುಮಾರು ಜನ ಬಂದಿದ್ದಾರೆ. ಇವರು ಒಂಟಿಕೊಪ್ಪಲವರು, ಅಂದರೆ ನಮ್ಮ ಮನೆ ಹತ್ರನೇ ಇರೋದು. ಚೆನ್ನಾಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹುಡುಗಿ ಇಲ್ಲಿಯವರು. ಇನ್ನು ಫಸ್ಟು ಜನ ಕಡಿಮೆ ಇದ್ದಾರೆ. ಏನಿದೆ ಫಸ್ಟು ಮುಯಿ ಕೊಟ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂಥೇಳಿ ಬಂದ್ವಿ. ಆ್ಯಕ್ಚುಲಿ ಊಟ ಮಾಡೋದಕ್ಕೆ ಇವತ್ತು ನಮಗೆ ಅಷ್ಟು ಇಷ್ಟನೇ ಇಲ್ಲ. ಮಧ್ಯಾಹ್ನನೇ ಅದೆಲ್ಲ ವೆರೈಟೀಸ್ ತಿಂದ್ಬಿಟ್ಟು ಜೀರ್ಣನೇ ಆಗಿರಲಿಲ್ಲ. ಸೊ ಹಾಗಾಗಿ ಲೇಟಾಗಿ ಹೋಗೋಣ ಅಂತೇಳಿ ಲೇಟಾಗಿ ಬಂದ್ವಿ. ಸೊ ನಮ್ಮ ಥರನೇ ತುಂಬ ಜನ ಲೇಟಾಗಿ ಬರೋರು ಬರ್ತಾ ಇದ್ದಾರೆ. ಇನ್ನು ಮುಯಿಗೆ ಅಂತ ಕೊಡೋಕ್ಕೆ ಅಂತೇಳಿ ಸ್ಟೇಜ್ ಮೇಲೆ ಹೋಗೋಕ್ಕೆ ಎಲ್ಲ ಒಂದು ಸಪ್ರೇಟ್ ಲೈನ್ ಮಾಡಿದರು. ಅಲ್ಲಿ ಅಂತ ಎಲ್ಲ ನಿಂತ್ಕೊಂಡ್ವಿ. ಲೈಟ್ ಮ್ಯೂಸಿಕ್ ಕೂಡ ಕರೆಸಿದ್ರು. ನೋಡಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ಹನಿ ಸ್ಟಾರ್ಟ್ ಆಗ್ತಾಯಿದೆ. ಚೆನ್ನಾಗೆಲ್ಲ ನೋಡಿ ಖಾಲಿ ಆಗಿದ್ದಾರೆ. ಮಳೆ ಹನಿಗೆ ಎಲ್ಲರೂ ಒಳಗಡೆ ಹೋಗ್ತಿದ್ದಾರೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಫಟಾಫಟ್ ಅಂತ ನಿಂತ್ಕೊಂಡು ಒಂದು 5-10 ನಿಮಿಷದಲ್ಲಿ ಬೇಗ ಕ್ಯೂ ಮೂವ್ ಮಾಡಿದ್ರು. ಸೊ ಆರಾಮಾಗಿ ಮುಯಿ ಕೊಟ್ಟು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಬಂದ್ವಿ. ಸೊ ನನಗೆ ಈ ಪ್ಲೇಸ್ ಅಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂತ ಬಂದೆ. ಇನ್ನು ನೆಕ್ಸ್ಟು ಸ್ನ್ಯಾಕ್ಸ್ ಎಲ್ಲ ಇತ್ತು. ಮಸಾಲೆ ಪುರಿ ಮತ್ತು ಸಮೋಸ, ಪಾಪ್ಕಾರ್ನು, ಜೊತೆಗೆ ಗ್ರೀನ್ ಟೀ, ಲೆಮನ್ ಟೀ, ಸೊ ಅದೆಲ್ಲ ಇತ್ತು. ಸೊ ಪಾನಿಪುರಿ, ಮಸಾಲೆ ಪುರಿ ಬಂಗಾರಪೇಟೆದಾಗಿದ್ದರೆ ಚೆನ್ನಾಗಿರ್ತಾಯಿತ್ತು. ಬಟ್ ಇದು ಯಾವುದೋ ಬೇರೆದು ನನಗೇನು ಇಷ್ಟ ಆಗಲಿಲ್ಲ. ಹಾಗಾಗಿ ಅದೇನು ತೊಗೊಳ್ಳಿಲ್ಲ. ಜಸ್ಟ್ ಪಾಪ್ಕಾರ್ನ್ ತೊಗೊಂಡು ತಿಂದ್ಕೊಂಡು ಸೊ ಇನ್ನೇನು ಊಟಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ಊಟ ಅಂತೂ ಫುಲ್ಲು ರಶ್ ಇತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಒಂದು 5-10 ನಿಮಿಷ ವೆಯ್ಟ್ ಮಾಡಲೇಬೇಕಿತ್ತು ಅಂತೇಳಿ ಅಲ್ಲೇ ವೆಯ್ಟ್ ಮಾಡಿ ಸೊ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟಕ್ಕೆ ಅಂತೇಳಿ ಎಲ್ಲರೂ ಕೂತ್ಕೊಂಡ್ವಿ. ಇನ್ನೊಂದು ಮಳೆ ಕೂಡ ಬರ್ತಾಯಿತ್ತು ಹೊರಗಡೆ. ಸೊ ಹಾಗಾಗಿ ಬೇಗ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಫಸ್ಟಿಗೆ ಸೂಪ್ ಅಂತೂ ಸಖತ್ತಾಗಿತ್ತು, ಖಾರವಾಗಿ. ಇನ್ನು ಆದಮೇಲೆ ಸ್ವೀಟ್ಸು. ಇದು ಮುಸ್ಲಿಮ್ ಸ್ಪೆಷಲ್ ಸ್ವೀಟ್ಸು, ನನಗಂತೂ ತುಂಬ ಇಷ್ಟ. ಬಟ್ ಬೆಳಗ್ಗೆಯಿಂದ ಸ್ವೀಟ್ಸು ಅದು ಇದು ತಿಂದಿರೋದಕ್ಕೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಇನ್ನು ಅದಾದಮೇಲೆ ಜೋಳದ್ದು ಕೋಸಂಬರಿ ಸಖತ್ತಾಗಿತ್ತು. ಬೀನ್ಸ್ ಪಲ್ಯ, ಗೋಬಿ ಮಂಚೂರಿ, ಬೆಂಡೆಕಾಯಿ ಫ್ರೈ, ಒಂದು ಶಾವಿಗೆ ಉಪ್ಪಿಟ್ಟು,
ಎಲ್ಲ ಇತ್ತು. ಇನ್ನು ಇಡ್ಲಿ ಅಂತೂ ಸಕ್ಕತ್ತಾಗಿತ್ತು. ನನಗೆ ಇಡ್ಲಿ ತುಂಬ ಇಷ್ಟ ಆಯಿತು. ನಾನು ಇನ್ನೇನು ತಿನ್ನಲಿಲ್ಲ, 2 ಇಡ್ಲಿ ತಿಂದೆ. ಚಟ್ನಿ ಮತ್ತು ಸಾಗು ಜೊತೆಗೆ ಸಕ್ಕತ್ತಾಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಐಸ್ ಕ್ರೀಮ್ ಫ್ಲೇವರು ಮ್ಯಾಂಗೋ ಅಂತೂ ಸಕ್ಕತ್ತಾಗಿತ್ತು. ಮ್ಯಾಂಗೋ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದ್ವಿ. ಇನ್ನು ಬಂದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ರಿಮೂವ್ ಮಾಡೋಣ ಅಂಥೇಳಿ ಬಂದೆ. ಫಸ್ಟಾಗಿ ಟಿಶ್ಯೂಲಿ ನೀಟಾಗಿ ಫೇಸೆಲ್ಲ ವಾಶ್ ಮಾಡೋಣ ಅಂಥೇಳಿ ಫೇಸ್ ವಾಶ್ ಮಾಡಿದೆ. ಯಾಕೆಂದರೆ ಬೆಳಗ್ಗೆಯಿಂದ 2-3 ಸಲ ಪೂರ್ತಿ ಈ ಥರ ಮೇಕಪ್ ಮಾಡ್ಕೊಂಡಿದ್ದೆ ಆಯಿತು. ಇದು ಜಾಸ್ತಿ ಹಂಗೆ ಉಳಿದ್ರೆ ಸ್ಕಿನ್ನೆಲ್ಲ ಹಾಳಾಗುತ್ತೆ ಅಂಥೇಳಿ ನೀಟಾಗಿ ರಿಮೂವ್ ಮಾಡೋಣ ಅಂಥೇಳಿ ಫಸ್ಟು ಟಿಶ್ಯೂ ತೊಗೊಂಡು ಪೂರ್ತಿ ಎಷ್ಟಾಗತ್ತೆ ಅಷ್ಟು ಮೇಕಪ್ ಎಲ್ಲ ರಿಮೂವ್ ಮಾಡಿದೆ. ಆಲ್ಮೋಸ್ಟ್ ಸುಮಾರು ಬಂತು. ಬಟ್ ಇನ್ನೂ ಕ್ಲೀನಾಗಿ ರಿಮೂವ್ ಮಾಡಬೇಕು ಅಂದರೆ ಕೊಬ್ಬರೆಣ್ಣೆ ಯೂಸ್ ಮಾಡಬೇಕು. ಕೊಬ್ಬರೆಣ್ಣೆ ತೊಗೊಂಡು ಪೂರ್ತಿ ಫೇಸ್ಗೆಲ್ಲ ಹಚ್ಚಿ, ಅಂದರೆ ಜಾಸ್ತಿ ಹಚ್ಚಬಾರ್ದು, ಲೈಟಾಗಿ ಹಚ್ಚಬೇಕು. ತುಂಬ ಮೇಕಪ್ಪು ಮಾಡಿದರೆ, ಅಂದರೆ ಈಗ ಪಾರ್ಲರಲ್ಲಿ ಮೇಕಪ್ ಮಾಡಿಸ್ಕೊಂಡಿದ್ರೆ ಸೊ ಜಾಸ್ತಿ ಹಾಕಬೇಕು ಮೊಸರು, ಇಲ್ಲಾಂದರೆ ಸ್ವಲ್ಪ ಕೊಬ್ಬರೆಣ್ಣೆ. ಬಟ್ ಮನೇಲೇ ನಾವು ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿ ನಾವೇ ಮಾಡ್ಕೊಂಡಿರೋದ್ರಿಂದ ಅಷ್ಟೇನು ಬೇಡ. ಸೊ ಹಾಗಾಗಿ ಎಲ್ಲ ಪೂರ್ತಿ ಕಣ್ಣಿಗೆ, ಲಿಪ್ಗೆ, ಪೂರ್ತಿ ಫೇಸ್ಗೆ ಲೈಟಾಗಿ ಕೊಬ್ಬರೆಣ್ಣೆ ಹಚ್ಚಿ ನೀಟಾಗಿ ಮೇಕಪ್ ರಿಮೂವ್ ಮಾಡೋಣ ಅಂಥೇಳಿ ಮೇಕಪ್ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಕೊಬ್ಬರೆಣ್ಣೆ ಹಚ್ಚಿ ರಿಮೂವ್ ಮಾಡೋದ್ರಿಂದ ಸೊ ಮೇಕಪ್ಪು ನೀಟಾಗಿ ರಿಮೂವ್ ಆಗುತ್ತೆ. ಫೇಸು ಕೂಡ ಏನು ಡ್ಯಾಮೇಜ್ ಆಗೋದಿಲ್ಲ. ಸೊ ಫೇಸು ಕೂಡ ಕ್ಲಿಯರಾಗಿ ನೀಟಾಗಿರುತ್ತೆ. ಎಲ್ಲ ಪೂರ್ತಿ ಏನಿದೆ ಮೇಕಪ್ಪು ನೀಟಾಗಿ ರಿಮೂವ್ ಕೂಡ ಆಗುತ್ತೆ. ಇನ್ನು ರಿಮೂವ್ ಮಾಡಾದ್ಮೇಲೆ ಒಂದು ಸಲ ನೀಟಾಗಿ ಸೋಪ್ ಹಾಕಿ ಫೇಸ್ನ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಫೈನಲಿ ಫೇಸ್ ಕ್ಲಿಯರ್ ಆಯಿತು.